ಮನೆ ಬಾಗಿಲನ್ನು ತೆರೆದಿಟ್ಟು ಕೆಲಸ ಮಾಡೋರು ಬಹಳ ಹುಷಾರಾಗಿರಬೇಕು. ಜೊತೆಗೆ ಈ ಸ್ಟೋರಿಯನ್ನು ಕಡ್ಡಾಯವಾಗಿ ನೋಡಲೇಬೇಕು. ಮುಖ್ಯವಾಗಿ ಮನೆ ಬಾಗಿಲನ್ನು ತೆರೆದಿಟ್ಟು ಕೆಲಸ ಮಾಡೋರೇ ಹುಷಾರ್. ಅದರಲ್ಲೂ ಮುಖ್ಯವಾಗಿ ವೃದ್ಧರನ್ನ ಮಾತ್ರ ಒಂದು ಕೋಣೆಯಲ್ಲಿ ಬಿಟ್ಟಿದ್ರೆ ಬಹಳ ಜೋಪಾನವಾಗಿಡಬೇಕು. ಇದು ರಾತ್ರಿ ಅಲ್ಲ, ಹಗಲು ಹೊತ್ತಲ್ಲೇ ಕಳ್ಳತನ ಮಾಡ್ತಾರೆ, ತಮ್ಮ ಕೈ ಚಳಕವನ್ನು ತೋರಿಸ್ತಾರೆ. ಮನೆಯಲ್ಲಿ ಜನ ಇದ್ರೂ ಕೂಡ ಕಳ್ಳ ಹೆಜ್ಜೆ ಇಟ್ಟು ಒಬ್ಬ ಆಸಾಮಿ ಬಂದಿದ್ದಾನೆ. ಇದು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಆಗಿರುವಂತಹ ಘಟನೆ. ಮಲಗಿದ್ದ ವೃದ್ಧನ ಪಕ್ಕದಲ್ಲಿದ್ದ ಚಿನ್ನ ನಗದನ್ನ ಕಳ್ಳತನ ಮಾಡಿದ್ದಾನೆ. ಇದು ಹಾಡ ಹಗಲೇ ಆಗಿರುವಂತಹ ಘಟನೆ. ಬೆಂಗಳೂರಿನ ಬಸವನಗುಡಿ ಉತ್ತರಾದಿಮಠ ರಸ್ತೆಯಲ್ಲಿ ಆಗಿರುವಂತಹ ಘಟನೆ ಇದು. ಸೆಪ್ಟೆಂಬರ್ 28ನೇ ತಾರೀಕು ನಡೆದಿದ್ದ ಕಳ್ಳತನ ಪ್ರಕರಣ ಈಗ ತಡವಾಗಿ ಬೆಳಕಿಗೆ ಬಂದಿದೆ. ರಾತ್ರಿ ಹೊತ್ತಲಾಗಿದ್ದಂಥ ಕಳ್ಳತನ ಅಲ್ಲ ಇದು. ಕಳೆದ ತಿಂಗಳು ಶಂಕರಾಪುರ ಪೊಲೀಸ್ನವರಿಂದ ಆ ಕಳ್ಳ ಅರೆಸ್ಟ್ ಆಗಿದ್ದ. ಜೈಲು ಸೇರಿ ಬೇಲ್ ಮೇಲೆ ಹೊರಬಂದಿರುವ ಆಸಾಮಿ ತನ್ನ ಕಳ್ಳತನವನ್ನ ಮತ್ತೆ ಅದನ್ನ ಮುಂದುವರಿಸ್ಕೊಂಡೇ ಹೋಗ್ತಾ ಇದ್ದ. ಯಾಕಂದ್ರೆ ಅದು ಕುಲ್ಕಸ್ಬಾಗಿರುತ್ತೆ ಕೆಲವರಿಗೆ, ಆ ಕಸ್ಬನ್ನ ಬಿಡಕ್ಕಾಗಲ್ಲ. ನೋಡಿ, ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ, ಇದು ಸಿಲಿಕಾನ್ ಸಿಟಿ ಬೆಂಗಳೂರಿನ ಬಸವನಗುಡಿಯಲ್ಲಿ ಆಗಿರುವಂತಹ ಕಳ್ಳನ ಕರಾಮತ್ತು, ಕಳ್ಳನ ಕೈಚಳಕ. ಅದರಲ್ಲೂ ಮುಖ್ಯವಾಗಿ ಮನೆ ಬಾಗಿಲನ್ನ ತೆರೆದಿಟ್ಟು ಕೆಲಸ ಮಾಡುವಂತಹ ಜನರೇ ದಯಮಾಡಿ ಹುಷಾರಾಗಿರಿ. ಈ ಸ್ಟೋರಿಯನ್ನ ನೋಡಿ, ಯಾಕಂದ್ರೆ ಇದು ಪ್ರತಿಯೊಬ್ಬರಿಗೂ ಕೂಡ ಅನ್ವಯ ಆಗುತ್ತೆ. ಯಾಕಂದ್ರೆ ನಿಮ್ಮ ಬ್ಯುಸಿಯಲ್ಲಿ ನೀವಿರ್ತೀರಾ, ಮಕ್ಕಳು ಇರ್ತವೆ, ವಯೋವೃದ್ಧರು ಇರ್ತಾರೆ, ಬೆಲೆ ಬಾಳುವಂತಹ ವಸ್ತುಗಳು ಮನೆಯಲ್ಲಿ ಇರ್ತವೆ. ನಿಮಗೆ ಗೊತ್ತಿಲ್ಲದ ಹಾಗೆ ಒಂದು ಸಣ್ಣ ಸದ್ದು ಕೂಡ ಬರದೇ ಇರೋ ಹಾಗೆ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಬಂದು ಕಳ್ಳತನ ಮಾಡ್ತಾರೆ. ಕಣ್ಣು ಮಿಟುಕಿಸಿ ಬಿಡೋದ್ರೊಳಗಡೆನೆ ನಿಮ್ಮ ಮನೆಯಲ್ಲಿದ್ದಂಥ ವಸ್ತುಗಳು ಎಲ್ಲವೂ ಕೂಡ ಮಾಯ ಆಗ್ಬಿಡ್ತವೆ. ಹಾಗಾಗಿ ಬಹಳ ಹುಷಾರಾಗಿರಿ. ನೀವೆಷ್ಟೇ ಬ್ಯುಸಿಯಾಗಿರಿ, ನೀವೆಷ್ಟೇ ಕೆಲಸದ ಒತ್ತಡಗಳಿದ್ರೂ ಕೂಡ ನಿಮ್ಮ ಮನೆಯ ಒಳಗಡೆಯ ಪರಿಸ್ಥಿತಿ ಏನಾಗಿದೆ, ವಾತಾವರಣ ಹೇಗಾಗಿದೆ ಎಲ್ಲವನ್ನೂ ಕೂಡ ನಿಮ್ಮ ಗಮನದಲ್ಲಿರಬೇಕಾಗ್ತದೆ. ಇದು ಸಮೀರ್ ಕಟ್ಟಿ ಎಂಬುವವರ ಮನೆಯಲ್ಲಿ ನಡೆದಿದ್ದಂತಹ ಕಳ್ಳತನ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಮುಖ್ಯವಾಗಿ 3:42 ಅಂದರೆ ಮಧ್ಯಾಹ್ನದ ಸುಮಾರಿಗೆ ಬಾಗಿಲನ್ನು ತೆರೆದಿಟ್ಟಿದ್ರು ಆ ಮನೆಯವರು. ಅಡುಗೆ ಮನೆಯಲ್ಲಿ ರಾಮ ಭಜನೆಯನ್ನ ಕುಟುಂಬಸ್ಥರು ಮಾಡ್ತಾ ಇರ್ತಾರೆ. ಅಡುಗೆ ಮನೆಯಲ್ಲಿ ರಾಮ ಭಜನೆ ಮಾಡ್ತಾ ಇದ್ರು. ಮೊದಲನೇ ಮಹಡಿಯ ತನ್ನ ಕೋಣೆಯಲ್ಲಿದ್ದಂತಹ ಸಮೀರ್ ಕಟ್ಟಿ ಆ ಸಂದರ್ಭದಲ್ಲಿ ಅಪರಿಚಿತನೊಬ್ಬ ಮನೆಯ ಒಳಗಡೆ ಬರ್ತಾನೆ. ಯಾವ ರೀತಿ ಬರ್ತಾನೆ ಅಂದ್ರೆ, ಬೆಕ್ಕು ಹೇಗೆ ಹೆಜ್ಜೆ ಇಟ್ಕೊಂಡು ಬರ್ತಾ ಗೊತ್ತಾ, ಆ ರೀತಿ. ಗಾಢ ನಿದ್ದೆಯಲ್ಲಿದ್ದ ಸಮೀರ್ ಕಟ್ಟಿ ತಂದೆ ರಾಮಾಚಾರ್ ಕಟ್ಟಿ ಆಗ ಅವರ ರೂಮ್ನಲ್ಲಿದ್ದಂತಹ ಮೊಬೈಲ್ 67,000 ಹಣಕ್ಕೆ ಕನ್ನ ಹಾಕಿದ್ದಾನೆ ಆ ಕದಿಮ. ನೋಡಿ, ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಇದೇ ಆಸಾಮಿ, ಇದೇ ಕದಿಮ, ಇದೇ ಪುಂಡ ನಿಮ್ಮ ಏರಿಯಾಕ್ಕೂ ಬರ್ಬೋದು, ನಿಮ್ಮ ಮನೆಗೂ ಬರ್ಬೋದು, ನಿಮ್ಮ ಮನೆಗೂ ಬಂದು ಕೂಡ ಕಳ್ಳತನ ಮಾಡ್ಬೋದು. ಬಹಳ ಹುಷಾರಾಗಿರಿ. ಈ ರೀತಿಯಾದಂತಹ ವ್ಯಕ್ತಿಗಳು ಸಾಕಷ್ಟು ಜನ ಬೆಂಗಳೂರಿನಲ್ಲಿದ್ದಾರೆ. ನಿಮ್ಮ ಜೊತೆಯಲ್ಲೇ ಇರ್ತಾರೆ. ವ್ಯಾಪಾರದ ಸೋಗಿನಲ್ಲೋ ಅಥವಾ ಇನ್ಯಾವುದೋ ರೀತಿಯಲ್ಲಿ ಹಗಲು ಹೊತ್ತಲ್ಲಿ ಬರ್ತಾರೆ, ರಾತ್ರಿ ಹೊತ್ತು ಕರಾಮತ್ತನ್ನು ತೋರಿಸ್ತಾ ಇದ್ರು. ಆದರೆ ಈಗ ಹಾಗಲ್ಲ, ಹಾಡ ಹಗಲೇ ದರೋಡೆಯನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಇತ್ತೀಚಿನ ಕೆಲವೊಂದಿಷ್ಟು ಬೆಳವಣಿಗೆಗಳನ್ನು ನಾವು ಗಮನಿಸಿದಾಗ ಇಲ್ಲಿ ಪಕ್ಕಾ ಗೊತ್ತಿರುತ್ತೆ ಈ ಮನೆಯವರು ಎಷ್ಟು ಗಂಟೆಗೆ ಡ್ಯೂಟಿಗೆ ಹೋಗ್ತಾರೆ, ಈ ಮನೆಯ ಸದಸ್ಯರು ಎಲ್ಲೆಲ್ಲಿಗೆ ಹೋಗ್ತಾರೆ, ಎಲ್ಲವನ್ನೂ ಕೂಡ ಗಮನಿಸಿನೇ ಇಲ್ಲಿ ಕೆಲಸ ಕನ್ನ ಹಾಕ್ತಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಮನೆಯಲ್ಲಿ ನುಗ್ಗಿ ಸರಿಸುಮಾರು ಒಂದು 62,000 ಕ್ಯಾಶ್ ಹಾಗೂ ಒಂದು 16 ಗ್ರಾಮ್ ಬಂಗಾರನ ಮನೆಯಿಂದ ಕಳ್ಳತನ ಮಾಡಿಕೊಂಡು ಹೋಗಿರ್ತಾನೆ. ಇದನ್ನು ಭೇದಿಸೋದ್ರಲ್ಲಿ ಶಂಕರಪುರ ಪೊಲೀಸ್ ಠಾಣೆ ತಂಡವು ಯಶಸ್ವಿಯಾಗಿರ್ತದೆ. ರಸ್ತೆ ಹೋಗ್ತಾ ಇದ್ದ ಒಬ್ಬ ಕಳ್ಳ ಮನೆಯಲ್ಲಿ ನುಗ್ಗಿ ಸರಿಸುಮಾರು ಒಂದು 62,000 ಕ್ಯಾಶ್ ಹಾಗೂ ಒಂದು 16 ಗ್ರಾಮ್ ಬಂಗಾರನ ಮನೆಯಿಂದ ಕಳ್ಳತನ ಮಾಡಿಕೊಂಡು ಹೋಗಿರ್ತಾನೆ. ಇದನ್ನು ಭೇದಿಸೋದ್ರಲ್ಲಿ